ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಧ್ರುವ. ಸೊ ಈ ವಿಡಿಯೋದಲ್ಲಿ ನಾನು RCB ಟಿಕೆಟ್ನ ಯಾವ ಥರ ಬೈ ಮಾಡಬೇಕು, ಎಲ್ಲಿ ಸಿಗುತ್ತೆ, ಎಷ್ಟು ರೇಟ್ ಇದೆ ಅನ್ನೋದ್ರ ಬಗ್ಗೆ ಫುಲ್ ಆಗಿ ನಿಮಗೆ ತಿಳಿಸ್ತೀನಿ. ಸೊ ಪ್ಲೀಸ್ ಫುಲ್ ಎಂಡ್ವರೆಗೂ ವಿಡಿಯೋ ನೋಡಿ. ಟಿಕೆಟ್ಸ್ ಎಲ್ಲಪ್ಪ ಸಿಗುತ್ತೆ ನಿಮಗೆ ಅಂತ ನೋಡೋದಾದ್ರೆ ಬುಕ್ ಮೈ ಶೋ ಆಗಲಿ, ಪೇಟಿಎಮ್ ಆಗಲಿ, ಸೊ ಇದು ಯಾವುದ್ರಲ್ಲೂ ಟಿಕೆಟ್ ಸಿಗಲ್ಲ. ಟಿಕೆಟ್ ಸಿಗೋದು ನಿಮಗೆ RCB ಒಫಿಷಿಯಲ್ ಆ್ಯಪ್ ಇದೆ, ಸೊ ಅವ್ರದ್ದು ಒಫಿಷಿಯಲ್ ಆ್ಯಪಲ್ಲೇ ಸಿಗುತ್ತೆ. ಮತ್ತೆ ಇಲ್ಲ ಅಂದರೆ ಅವ್ರದ್ದೇ ಒಫಿಷಿಯಲ್ ವೆಬ್ಸೈಟ್ ಕೂಡ ಇದೆ, ಸೊ ಅದರಲ್ಲಿ ನೀವು ಟಿಕೆಟ್ಸ್ನ ಬೈ ಮಾಡ್ಬೋದು. ಸೊ ಒಫಿಷಿಯಲ್ ಆ್ಯಪ್ ಬಂದ್ಬಿಟ್ಟು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ನೀವು ಅದು ಡೌನ್ಲೋಡ್ ಮಾಡಿಬಿಟ್ಟು ಅದ್ರಲ್ಲಿ ಲಾಗಿನ್ ಆದರೆ ಅದರಲ್ಲಿ ನೀವು ಬುಕ್ ಮಾಡ್ಬೋದು. ವೆಬ್ಸೈಟ್ ಬಂದ್ಬಿಟ್ಟು ನಿಮಗೆ ಗೂಗಲಲ್ಲಿ ಹೋಗಿ shop.royalchallengersbengaluru.com ಅಂತ ಹೊಡೆದ್ರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಟಿಕೆಟ್ಸ್ ಅಂತ ಇರುತ್ತೆ ಅಲ್ಲಿ, ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಬುಕ್ ಮಾಡ್ಬೋದು ವೆಬ್ಸೈಟಲ್ಲಿ. ಆ್ಯಪಲ್ಲಿ ಸಿಂಪಲ್ ಆ್ಯಪ್ನಲ್ಲಿ ಲಾಗಿನ್ ಮಾಡಿದ್ರೆ ಸೊ ಅಲ್ಲಿ ಕೂಡ ನಿಮಗೆ ಟಿಕೆಟ್ಸ್ ಅಂತ ಶೋ ಆಗುತ್ತೆ, ಸೊ ಅಲ್ಲಿ ನೀವು ಬುಕ್ ಮಾಡ್ಬೋದು. ಸೊ ಇದು ಅವರೇನೆ ಒಫಿಷಿಯಲ್ ಕೂಡ ಹೇಳಿದ್ದಾರೆ. ಸೊ ಟಿಕೆಟ್ಸ್ ಎಲ್ಲೂ ಸಿಗಲ್ಲ, RCB ಒಫಿಷಿಯಲ್ ಆ್ಯಪ್ ಮತ್ತೆ ವೆಬ್ಸೈಟಲ್ಲೇ ಸಿಗುತ್ತಂತ ಅವರು ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಎರಡು ಮೇನ್ ವಿಚಾರ ಇದೆ. ಸೊ ಏನಪ್ಪಾ ಅಂದ್ರೆ ಅದು ಯಾರ್ಯಾರು RCB ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿರ್ತಾರೋ, ಸೊ ಯಾರ್ಯಾರ ಹತ್ರ RCB ಟಿಕೆಟ್ಸ್ ಇರುತ್ತೋ ಅವ್ರಿಗೆ ಮೆಟ್ರೋದಲ್ಲಿ ಫ್ರೀ ಇರುತ್ತೆ. ಅದು ಯಾವ ಮೆಟ್ರೋ ಸ್ಟೇಷನ್ ಹತ್ತಿರ ಅಂದ್ರೆ ನಿಮ್ಮ ಮನೆ ಹತ್ರ ಯಾವುದು ಹತ್ರ ಇರುತ್ತೋ ಆ ಮೆಟ್ರೋ ಸ್ಟೇಷನ್ ಹತ್ತಿರಲ್ಲ, ಸೊ ಅಲ್ಲಿಂದ ಹಿಡಿದು MG ರೋಡ್ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ವರೆಗೂ ನಿಮಗೆ ಫ್ರೀ ಇರುತ್ತೆ. ಯಾರು ಟಿಕೆಟ್ಸ್ನ ಇಟ್ಕೊಂಡಿದ್ರು RCBದು ಅವ್ರಿಗೆ ಫ್ರೀ ಇರುತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನಂದು ಇಂದ್ರಾನಗರ್, ಸೊ ನಾನು ಇಂದ್ರಾನಗರ್ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಆ ಟಿಕೆಟ್ನ ಶೋ ಮಾಡ್ತೀನಿ ಅವ್ರಿಗೆ. ಸೊ ಅವ್ರು ಒಂದು ಕಾಯಿನ್ ಕೊಡ್ತಾರೆ ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಅದನ್ನ ತಗೊಂಡು ನೀವು ಅಲ್ಲಿಂದ, ಸೊ ಇವಾಗ ಇಂದ್ರಾನಗರ್ ಇಂದ MG ರೋಡ್ ಕಬ್ಬನ್ ಪಾರ್ಕ್, ಸೊ ಅಲ್ಲಿವರೆಗೂ ನಿಮಗೆ ಫ್ರೀ ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಫ್ರೀ ಇರುತ್ತೆ. ಸೊ ಮತ್ತೆ ವಾಪಸ್ ಬರ್ಬೇಕಾದ್ರೆ ಇವಾಗ MG ರೋಡ್ ಮೆಟ್ರೋ ಸ್ಟೇಷನ್ ಇರಲಿ, ಸೊ ಅಲ್ಲಿಂದ ನಾನು ವಾಪಸ್ ಇಂದ್ರಾನಗರ್ ಬರ್ಬೇಕಂದ್ರೂ ಕೂಡ ಬರುವಾಗ ಟಿಕೆಟ್ಸ್ನ ತೋರಿಸಿದ್ರೆ ಮತ್ತೆ ನೀವು ಫ್ರೀ ಆಗಿ ಕೂಡ ವಾಪಸ್ ಬರ್ಬೋದು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಗಾಡಿನ ಎಲ್ಲೆಲ್ಲಪ್ಪ ಪಾರ್ಕ್ ಮಾಡ್ಬೇಕಂತ ಹೇಳೋದಾದ್ರೆ ಸೊ ಅವರೇ 4 ಪ್ಲೇಸ್ನ ಮಾರ್ಕ್ ಕೂಡ ಮಾಡಿದ್ದಾರೆ. ಸೊ ಆ 4 ಪ್ಲೇಸ್ನ ಹೇಳೋದಾದ್ರೆ ಒಂದು ಗರುಡ ಮಾಲು, ಒಂದು ಫ್ರೀಡಮ್ ಪಾರ್ಕು, ಮತ್ತೆ ಸೊ ಇನ್ನೆರಡು ಬಂದ್ಬಿಟ್ಟು ಜೋಸಫ್ ಬಾಯ್ಸ್ ಹೈಸ್ಕೂಲು ಮತ್ತೆ ಜೋಸಫ್ ಇಂಡಿಯನ್ ಹೈಸ್ಕೂಲ್ ಅಂತ. ಸೊ ಈ 4 ಪ್ಲೇಸ್ ಅಲ್ಲಿ ನಿಮ್ಗೆ ಪಾರ್ಕಿಂಗ್ಗೆ ಅವೈಲೇಬಿಲಿಟಿ ಇರುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಪಾರ್ಕ್ನ ಮಾಡ್ಬೋದು. ಸೊ ಇಲ್ಲೇ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡ್ರೆ ಈಸಿ ಆಗಿರುತ್ತೆ. ಸೊ ನೀವು ಅಲ್ಲೋಗಿ ತಗೊಳ್ತೀನಿ ಅಂದ್ರೆ ಸೊ ಜಾಸ್ತಿ ಜನ ಇರೋದ್ರಿಂದ ನಿಮ್ಗೆ ಕಷ್ಟ ಆಗ್ಬೋದು. ಸೊ ಇಲ್ಲೇ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಹೇಳಿದ್ ನಾನು ಇಲ್ಲೇ ಪ್ರೀ ಬುಕ್ ಮಾಡ್ಕೊಳ್ಳಿ, ಮತ್ತೆ ಆರಾಮ್ಸೆ ಸೇಫ್ ಆಗಿ ಡ್ರೈವ್ ಮಾಡಿ ಗಾಡಿನ. ಆರಾಮ್ಸೆ ಹೋಗಿ ರೀಚ್ ಆಗಿ ಆರಾಮ್ಸೆ ಮ್ಯಾಚ್ ನೋಡಿ. ಸೊ ಯಾವ್ದೇ ತರ ಗಲಾಟೆ ಮಾಡ್ಕೊಳ್ಳೋದು ಬೇಡ. ನಿಮ್ಗೆ ಗೊತ್ತು ಹೊಸಲಿ ಯಾವ ತರ ಆಯ್ತು ಅಂತ, ಅದಕ್ಕೋಸ್ಕರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಮ್ಯಾಚ್ ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಯಾವ ತರ ಕಷ್ಟ ಬಿದ್ಬಿಟ್ಟು ಫೈನಲಿ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯೋ ತರ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ನ ಪ್ರೆಸಿಡೆಂಟ್ ಆಗಿರೋ ವೆಂಕಟೇಶ್ ಪ್ರಸಾದ್ ಅವರು. ಸೊ ಹಾಗಾಗಿ ಯಾವ್ದೇ ತರ ಗಲಾಟೆ ಮಾಡಕ್ ಹೋಗ್ಬೇಡಿ. ಸೊ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬನ್ನಿ. ಸೊ ಮ್ಯಾಚ್ ನ ಎಂಜಾಯ್ ಕೂಡ ಮಾಡಿ. ಸೊ ಮತ್ತೆ ಹೇಳ್ತಾ ಇದೀನಿ, RCB ಟಿಕೆಟ್ಸ್ ನೀವು ಎಲ್ಲೂ ಕೂಡ ಬೈ ಮಾಡಕ್ ಹೋಗ್ಬೇಡಿ. ಸೊ ಅದು ಫ್ರಾಡು. ಅವ್ರೇನೆ ಹೇಳಿದರೆ ಸಿಂಪಲ್, ನಿಮ್ಗೆ ಎಲ್ಲೂ ಟಿಕೆಟ್ಸ್ ಸಿಗೋದಿಲ್ಲ. ಸಿಗೋದ್ ಬಂದ್ಬಿಟ್ಟು ನೀವು ಒಫಿಷಿಯಲ್ ಆಗಿ ಟಿಕೆಟ್ ತಗೊಳ್ಬೇಕಂದ್ರೆ RCB ಒಫಿಷಿಯಲ್ ಆಪ್ ಇದೆ, ಒಫಿಷಿಯಲ್ ವೆಬ್ಸೈಟ್ ಇದೆ. ಸೊ ಅಲ್ಲಿ ಹೋಗಿ ನೀವು ಬೈ ಮಾಡ್ಬೋದು. ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ, ವೆಬ್ಸೈಟ್ ಬಂದ್ಬಿಟ್ಟು shop.royalchallengersbengaluru.com ಅಂತ ಇದೆ, ಮತ್ತೆ RCB ಆಪ್ ಇದೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಬೈ ಮಾಡ್ಬೋದು. ಅಲ್ಲಿ ಯಾರು ನಿಮ್ಗೆ ಫ್ರಾಡ್ ಮಾಡೋದಿಲ್ಲ. ಸೊ ಹಾಗಾಗಿ ಇದು ಸೇಫ್. ಸೊ ನೀವು ಅಲ್ಲೇನೆ ಬೈ ಮಾಡಿ. ಸೊ ಅಲ್ಲಿ ಹೋಗ್ಬಿಟ್ಟು ಜಾಸ್ತಿ ದುಡ್ಡು ಕೊಡೋದು ಅದೆಲ್ಲ ಇರುತ್ತೆ. ಸೊ ಹಾಗಾಗಿ ಆ ತರ ಮಾಡಕ್ ಹೋಗ್ಬಿಡಿ, ಇಲ್ಲೇ ತಗೊಂಡು ಮ್ಯಾಚ್ ನ ನೋಡಕ್ ಹೋಗಿ ಅಷ್ಟೇ. ಮೇನ್ ನಾನು ಏನಪ್ಪ ಹೇಳ್ತೀನಿ ಅಂದ್ರೆ ಸೊ ಬಿ ಅವೇರ್ ಆಗಿರಿ. ಸೊ ಯಾವಾಗ ಟಿಕೆಟ್ ಬಿಡ್ತಾರೋ ಗೊತ್ತಿಲ್ಲ. ಸೊ ಬಿಟ್ಟಿದ ತಕ್ಷಣ ವಿತಿನ್ 2-3 ಮಿನಿಟ್ಸ್ ಅಲ್ಲೇ ಸೋಲ್ಡ್ ಔಟ್ ಆಗುತ್ತೆ. ಅವಾಗ RCB ಒಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ನ ನೋಡ್ತಾ ಇರಿ. ಸೊ ಬಿಟ್ಟಿದ ತಕ್ಷಣ ಸೋಲ್ಡ್ ಔಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಪದೇ ಹೇಳ್ತಾ ಇದ್ದೀನಿ. ಸೊ ಸಿಕ್ಕರೆ ನಿಮ್ ಲಕ್ಕು, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಬಿಟ್ಟಿದ ತಕ್ಷಣ ಹೋಗಿ ಬುಕ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಸಿಗುತ್ತೆ. ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ, ಮತ್ತೆ ನಿಮ್ಮ ಫ್ರೆಂಡ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕೆ. ಪ್ಲೀಸ್ ಅವ್ರಿಗೂ ಶೇರ್ ಮಾಡಿ. ಮತ್ತೆ ಎಲ್ಲ ಮ್ಯಾಚ್ ಪ್ರಿವ್ಯೂ ವಿಡಿಯೋಸ್ ಕೂಡ ಮಾಡ್ತೀನಿ, ಮತ್ತೆ ರಿವ್ಯೂ ಕೂಡ ಮಾಡ್ತೀನಿ. ಸೊ ನಾನು ಎಲ್ಲಾ ಟೀಮ್ಸ್ದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ್ದಪ್ಪ ಅನ್ನೋದ್ರ ಬಗ್ಗೆ ಎಲ್ಲಾ ಟೀಮ್ ಬಗ್ಗೆನೂ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.